ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಗೊಜ್ಜಿ ಯಾವ ರೀತಿ ಮಾಡೋದು ಬನ್ನಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಪೂರಿ, ಚಪಾತಿ, ಪುಲ್ಕ, ಪರೋಟ, ನೀವು ಅನ್ನಕ್ಕೆ ಯಾವುದಕ್ಕಾದರೂ ಕಲಿಸ್ಕೊಂಡು ತಿನ್ಬೋದು. ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಇವತ್ತು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇವಾಗ ಕ್ಯಾಪ್ಸಿಕಮ್ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಇಲ್ಲಿ 4 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಕಾದ್ರೂ ನೀವು ತೊಗೋಬೋದು. ಗೊಜ್ಜು ಮಾಡೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ, 3 ಈರುಳ್ಳಿ ಅಂತ ತೊಗೊಂಡಿದ್ದೀನಿ, 1 ಟೊಮೆಟೊ, ಇಲ್ಲಿ ಅರ್ಧ ಬೌಲಷ್ಟು ಕಡಲೆಬೀಜ, ಒಂದು 4-5 ಚಮಚ ಎಳ್ಳು, ಮತ್ತು ಕೊಬ್ಬರಿ, ಒಣಮೆಣ್ಸಿಕಾಯಿನ ತೊಗೊಂಡಿದ್ದೀನಿ, ಒಂದು 5-6, ಬ್ಯಾಡಗೆ ಮೆಣ್ಸಿಕಾಯಿ ಒಂದು 4, ಮತ್ತು ಖಾರದ ಮೆಣ್ಸಿಕಾಯಿನ 1-2 ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ನೀವು ಜಾಸ್ತಿ ಖಾರದ ಮೆಣ್ಸಿಕಾಯಿನೂ ತೊಗೋಬೋದು. ಇಲ್ಲಿ ಒಂದು ಬಾಣಲಿನ ತೊಗೊಂಡು ಬಾಣಲಿಗೆ ನಾನು ಕಡಲೆಬೀಜನ ಹಾಕ್ಕೊಂಡು ಚೆನ್ನಾಗಿ ಕಡಲೆಬೀಜನ ಹುರ್ಕೋಬೇಕು. ಕಡಲೆಬೀಜ ಬ್ರೌನ್ ಕಲರ್ ಬರೋವರೆಗೆ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಇರಬಾರ್ದು, ಮೆತ್ತಗೆ ಇರಬಾರ್ದು, ಇವು ಚೆನ್ನಾಗಿ ಹುರ್ಕೋಬೇಕು. ಅದೇ ಇವಾಗ ಅದು ಫ್ರೈ ಆಗ್ತಾ ಇದೆ. ಅದರೊಳಗಡೆ ನಾವು ಕೊಬ್ಬರಿ ಮತ್ತು ಒಣಮೆಣ್ಸಿಕಾಯಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಗೊಜ್ಜಂತೂ ಸಖತ್ತಾಗಿ ಟೇಸ್ಟ್ ಇರುತ್ತೆ, ಸೂಪರಾಗಿರುತ್ತೆ. ಅದರಲ್ಲೂ ಕಡಲೆಬೀಜ ಮತ್ತು ಕೊಬ್ಬರಿ ಎಲ್ಲ ಹಾಕ್ಬಿಟ್ರೆ, ಎಳ್ಳು ಹಾಕ್ಬಿಟ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಅದರಲ್ಲೂ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ನಮ್ಮನೆ ಒಂದು ಬಾಣಲಿ ಗೊಜ್ಜು ಮಾಡಿದ್ರು ನೀರಲ್ಲ, ಫುಲ್ಲು ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಖಾರನೂ ಜಾಸ್ತಿ ಇರಲ್ಲ, ಮೀಡಿಯಮ್ ಹಾಕ್ಕೊಂಡ್ರಂತೂ ಸೂಪರಾಗಿ ತಿಂತಾರೆ ಮಕ್ಳುಗಳು. ಇವಾಗ ನಾನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ, ಅದು ಹುರಿದಿದ್ದಾಗಿದೆ. ಇವಾಗ ಅದೇ ಬಾಣಲಿಗೆ ಎಳ್ಳನ್ನು ತೊಗೊಂಡಿದ್ದೀನಲ್ಲ, ಎಳ್ಳನ್ನು ನಾನು ಹಾಕ್ತಾಯಿದ್ದೀನಿ. ಎಳ್ಳು ಜೊತೆಗೇ 1 ಚಮಚ ಜೀರಿಗೆ ಮತ್ತು ಒಂದು ಅರ್ಧ ಚಮಚ, ಒಂದು 10-20 ಕಾಳಷ್ಟು ಮೆಂತ್ಯ ಹಾಕ್ಕೊಳ್ಳೋಣ. ಮೆಂತ್ಯ ಏನು ಜಾಸ್ತಿ ಬೇಡ, ತುಂಬ ಕೈ ಆಗಿಬಿಡುತ್ತೆ ಆಮೇಲೆ. ಅದನ್ನು ಹಾಕ್ಕೊಂಡು ಇದ್ರ ಜೊತೆನೇ ಚಟಪಟ ಅನ್ನೋ ಥರ ಹುರ್ಕೊಳ್ಳೋಣ ಎಳ್ಳು ಜೊತೆಗೇ. ಇವಾಗ ಅದು ಹುರಿದಿದ್ದಾಗಿದೆ, ಸೈಡ್ಗೆ ತಿಟ್ಕೊಳ್ತಾ ಇದ್ದೀನಿ. ಮತ್ತು ಇನ್ನು ಎಣ್ಣೆ ಹಾಕ್ಕೊಂಡು ಮಸಾಲೆಗಳನ್ನ ನಾವು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮೆಟೊ ಎಲ್ಲನ ಹಾಕಿ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ತುಂಬ ಏನು ಫ್ರೈ ಆಗೋದೇನು ಬೇಡ, ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಟೊಮೆಟೊ ಕಟ್ ಮಾಡಿದ್ದೀನಿ, ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನು ಕೂಡ ಸ್ವಲ್ಪ ಫ್ರೈ ಆಗಲಿ ಅದ್ರ ಜೊತೆಗೇ. ಇದು ಸುಮ್ಮನೆ ಸಿಂಪಲ್ಲಾಗಿ ನಾನೇ ಕೂಡ ಮನೇಲಿ ಇದನ್ನು ಟ್ರೈ ಮಾಡಿದ್ದೀನಿ, ಸಖತ್ತಾಗಿ ಬಂದಿತ್ತು ಟೇಸ್ಟು. ಅದಕ್ಕೆ ಮತ್ತೆ ನಾನು ಟ್ರೈ ಮಾಡಿದ್ದೀನಿ. ಸೂಪರಾಗಿರುತ್ತೆ. ಇನ್ನೂ ತಿಂತಾಯಿದ್ರೆ ತಿನ್ನಬೇಕು ಅಂತಲೇ ಅಂತ ಅನ್ನಿಸ್ತಾ ಇರುತ್ತೆ ಗೊಜ್ಜು. ನೀವು ಕೂಡ ಮನೇಲಿ ಕ್ಯಾಪ್ಸಿಕಮ್ ಅಂತೂ ತುಂಬಾ ಸಾಫ್ಟಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಹುಣಸೆಹಣ್ಣು ಕೂಡ ಅದರೊಳಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದು ಹುರಿದಿದ್ದಾಗಿದೆ, ಫ್ರೈ ಆಗಿದೆ, ಎತ್ತಿಟ್ಕೊಂಡು ಇವಾಗ ನಾವಿಲ್ಲಿ ಫ್ರೈ ಮಾಡಿರೋದೆಲ್ಲನೂ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಪೌಡರ್ ಮಾಡ್ಕೊಳ್ಳೋಣ. ಅದನ್ನು ಏನು ಮಾಡಬೇಕು ಅಂದರೆ ನೀರು ಹಾಕಬಾರ್ದು. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಚಮಚ ಗರಂ ಮಸಾಲ, 1-2 ಚಮಚ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಚಮಚ ಅರಿಶಿನ ಪುಡಿನೂ ಹಾಕಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಬಿಡ್ಬೇಕು. ನೀರು ಹಾಕೋಬಾರ್ದು, ಯಾಕಂದರೆ ಕೊಬ್ಬರಿ ಮೆಣಸಿನ್ಕಾಯಿ ಇರೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗಲ್ಲ ಅಂತ. ಫಸ್ಟಿಗೆ ನಾವು ಪುಡಿ ಮಾಡ್ಕೊಬಿಟ್ರೆ ನೀಟಾಗಿ ಪೌಡ್ರ್ ಆಗಿರುತ್ತೆ ಚೆನ್ನಾಗೆ. ಇವಾಗ ಇದು ಕೂಡ ತಣ್ಣಗಾಗಿರೋದನ್ನು ಕೂಡ ಇವಾಗ ಇದನ್ನು ಕೂಡ ಹಂಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೇನು ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇದೆ. ಇವಾಗ ಇದು ಪೇಸ್ಟ್ನ ನಾವು ಪೌಡರ್ ಒಳಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಕ್ಯಾಪ್ಸಿಕಮ್ ಒಳಗಡೆ ಸ್ಟಫಿಂಗ್ ಮಾಡಬೇಕು, ಅದಕ್ಕೋಸ್ಕರ ಇದನ್ನು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿದ್ರೆ ಏನಾಗುತ್ತೆ, ಸ್ಟಫಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿ ಇದ್ದರೆ ಚೆನ್ನಾಗಿ ಒಳಗಡೆ ಸ್ಟಫಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಕ್ಯಾಪ್ಸಿಕಮ್ನ ತೊಳೆದು ಇಟ್ಕೊಂಡಿದ್ದೆ. ಇವಾಗ ನಾನು ಒಳಗಡೆ ಬೀಜ ಇರೋದನ್ನೆಲ್ಲ ಈ ಥರ ಕಟ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ಫುಲ್ಲು ಕಟ್ ಮಾಡ್ಕೊಳ್ಳೋಕೋಬೇಡಿ, ಇಷ್ಟು ಒಲಿದ್ರೆ ಸಾಕು. ಬೀಜ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ತಿರುಳೆಲ್ಲ ತೆಗೆದ್ಬಿಟ್ಟು ಒಳಗಡೆಗೆ ನಾವು ಇದು ಸ್ಟಫಿಂಗ್ನ ಮಾಡಬೇಕು. ಎಲ್ಲವನ್ನೂ ಈ ರೀತಿ ತಗೊಳ್ಳೋಣ. ನೋಡಿ ಈ ಥರ ಬೀಜ ಎಲ್ಲ ತೆಗೆದ್ಬಿಟ್ರೆ ನೀಟಾಗಿ ಒಳಗಡೆಗೆ ತುಂಬೋದು. ಇವಾಗ ಸ್ಟಫಿಂಗ್ನ ಒಳಗಡೆ
ಎಲ್ಲನೂ ತುಂಬ್ತಾ ಇದ್ದೀನಿ. ಮಸಾಲೆ ಏನು ರುಬ್ಕೊಂಡಿದ್ವಿ ಆಲ್ರೆಡಿ. ನಾನು ಯಾಕೆ ಮಸಾಲೆ ಫ್ರೈ ಮಾಡಿದೆ ಅಂದರೆ ಒಳಗಡೆ ಮಸಾಲೆ ಇದನ್ನ ತುಂಬೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಈಸಿ ಆಗುತ್ತೆ, ಹಸಿ ವಾಸನೆ ಬರಲ್ಲ ಅಂತ ನಾನು ಫಸ್ಟಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಫ್ರೈ ಮಾಡಿದ್ದು ಹುರಿದಿರೋದ್ರಿಂದ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಎಲ್ಲನೂ ಕೂಡ ಮಸಾಲೆ ಫ್ರೈ ಮಾಡಿಕೊಂಡು ಮತ್ತೆ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಅದೇ ಕಡಾಯಿಗೆ ನಾವು ಎಣ್ಣೆನ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಏನು ಪರವಾಗಿಲ್ಲ. ಈರುಳ್ಳಿನ ಹಾಕ್ಕೊಂಡು ಅದ್ರ ಜೊತೆಗೇ ಈರುಳ್ಳಿ ಫ್ರೈ ಆದಮೇಲೆ ಹಾಕೋದು ಬೇಡ, ತಕ್ಷಣ ಹಾಕಿದ ತಕ್ಷಣ ಇದನ್ನು ಹಾಕಿದ್ರೆ ಅದ್ರ ಜೊತೆಗೇ ಈರುಳ್ಳಿ ಫ್ರೈ ಆಗ್ತಾ ಇರುತ್ತೆ. ಇವಾಗ ನಾವು 4 ಕ್ಯಾಪ್ಸಿಕಮ್ನು ಕೂಡ ಅದರೊಳಗಡೆ ಹಾಕ್ಬಿಟ್ಟು ಎಣ್ಣೆನ ಸ್ವಲ್ಪ ಮೇಲೆ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ ಮೇಲೆ. ಇವಾಗ ನಾವು ಮುಚ್ಚಳನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ. ಅದು ಎಲ್ಲ ಅದೇ ಹವೆಗೆ ಅದು ಎಣ್ಣೆಲಿ ಚೆನ್ನಾಗಿ ಬೇಯ್ತಾ ಇರುತ್ತೆ. ಸಾಫ್ಟ್ ಆಗಬೇಕು ಕ್ಯಾಪ್ಸಿಕಮ್ಮು, ಆ ಥರ ಎಣ್ಣೆಲೇ ನಾವು ಫ್ರೈ ಮಾಡ್ಕೋಬೇಕು. ಇದನ್ನು ಟೇಸ್ಟ್ ಬರಬೇಕು ಅಂತ ಅಂದರೆ ಫಸ್ಟಿಗೆ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಫಸ್ಟ್ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಎಣ್ಣೆ ಬದನೆಕಾಯಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿನೇ ಇದನ್ನು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಬೆಂದಿರೋದು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಕಲರ್ ಚೇಂಜ್ ಆಗಿದೆ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಮಗ್ಚಿ ಬೇಯಿಸ್ತಾನೆ ಇರಬೇಕು, ಸುತ್ತ ಎಲ್ಲ ಕಡೆ ಒಂದೇ ಥರ ಫ್ರೈ ಆಗಬೇಕು. ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಜಾರೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ, ಯಾಕಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಹಂಗಾಗಿ ಅದು ಕ್ಯಾಪ್ಸಿಕಮ್ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಆ ಗ್ರೇವಿ ಎಲ್ಲ ಇಳ್ಕೋಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಉಪ್ಪು ಹಾಕಿ ಮುಚ್ಚೋಣ. ಇನ್ನೊಂದು ಸ್ವಲ್ಪ ಎಲ್ಲ ತಿರುಗಿಸ್ಬಿಟ್ಟು ನೋಡಿ, ಎಲ್ಲ ಕಡೆ ಸೈಡ್ ತಿರುಗಿಸ್ಕೊಳ್ಳಿ. ಒಳಗಡೆ ಇರೋ ಮಸಾಲನೂ ಕೂಡ ಆಮೇಲೆ ಇಳ್ಕೊಳ್ಳುತ್ತೆ. ಎಲ್ಲ ಕುದೀತಾ ಕ್ಯಾಪ್ಸಿಕಮ್ ಸಾಫ್ಟ್ ಆದಮೇಲೆ ಮಸಾಲೆ ಇಳ್ಕೊಂಡು ಗೊಜ್ಜು ಥರ ಆಗತ್ತೆ ನೋಡಿ. ಇವಾಗ ಆಗಿದೆ ಆಲ್ರೆಡಿ. ಒಳಗಡೆ ನೋಡಿ ಸ್ಟಫಿಂಗ್ ಎಲ್ಲ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಆಗಲಿ, ಇನ್ನೊಂದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಕ್ಯಾಪ್ಸಿಕಮ್ ಆಲ್ರೆಡಿ ಸಾಫ್ಟ್ ಆಗಿದೆ, ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ, ಕಾಣಿಸ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ಥರ ಗೊಜ್ಜಿದ್ರೆ ಸಾಕು. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಬಿಟ್ಕೋಬೋದು, ಏನು ಪರವಾಗಿಲ್ಲ. ಇವಾಗಂತೂ ಚೆನ್ನಾಗಿದೆ. ಚಪಾತಿ ದೋಸೆ ಎಲ್ಲ ಜೊತೆ ಪೂರಿ ಜೊತೆ ತಿನ್ನೋಕ್ಕೆ ನಾನಿಲ್ಲಿ ರೈಸ್ ಜೊತೆ ತಿಂತಾಯಿದ್ದೀನಿ. ಸೂಪರಾಗಿದೆ. ಟೇಸ್ಟ್ ಮಾತ್ರ ಸಾಕಾದಾಗಿದೆ. ಸ್ಮೆಲ್ ಮಾತ್ರ ಘಮ ಘಮ ಅಂತ ಬರ್ತಾಯಿದೆ. ಹುರಿದಿರೋ ವಾಸನೆ ಅಂತೂ ಸಾಕಾದಾಗಿ ಬರುತ್ತೆ, ಎಳ್ಳು ಮತ್ತು ಕಡಲೆ ಬೀಜ ಸ್ಮೆಲ್ಲು. ನಿಮಗೆ ಕ್ಯಾಪ್ಸಿಕಮ್ ಗೊಜ್ಜು ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮನೇಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.